ಇಷ್ಟೇ ಅಲ್ಲಿ ಒಂದು ರೀತಿಯ ಕೋಲಾಹಲ, ಗದ್ದಲ, ಹಾಹಾಕಾರ, ಹಾರ, ಆಹಾರ ಇಷ್ಟಿರುತ್ತೆ ಹೊರತು ಅಲ್ಲಿ ಮತ್ತೇನು ಇರೋದಿಲ್ಲ. ಎಷ್ಟೋ ಕಡೆ ಹೋಗಿ 4-6 ಗಂಟೆ ವೇದಿಕೆ ಮೇಲೆ ಕುಳಿತುಕೊಂಡು 4 ವಾಕ್ಯಗಳನ್ನು ಜನರಿಗೆ ಮುಟ್ಟಿಸೋದಕ್ಕಾಗದೆ ಏನು ಹೀಗಾಯ್ತಲ್ಲ ಅಂತ ಬೇಸರ ಮಾಡಿಕೊಂಡು ಆಶ್ರಮಕ್ಕೆ ಬರ್ತಾ ಇದ್ದಂತಹ ದಿನಗಳು ಬಹಳ ಇವೆ. ಆದರೆ ಬರಬೇಕಾದ ಅನಿವಾರ್ಯತೆ ಬಂತು. ಕೃಷ್ಣಾಜಿ ದೇಶಪಾಂಡೆಯವರ ಶ್ರೀಮತಿ ಸೋದರಿ ಕವಿತಾ ದೇಶಪಾಂಡೆಯವರು ನಮ್ಮ ಆಶ್ರಮದ ಪರಮ ಭಕ್ತರ ಮನೆಯ ಹೆಣ್ಮಗಳು. ಅವರ ಸೋದರ ನೆದರ್ಲ್ಯಾಂಡ್ಸ್, ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ಸ್ ಅಲ್ಲಿ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್. ನಾನು 4 ವರ್ಷಗಳ ಹಿಂದೆ ನೆದರ್ಲ್ಯಾಂಡ್ಸ್ಗೆ ಹೋದಾಗ ಅವ್ರ ಮನೆಯಲ್ಲಿ 1-2 ದಿನ ಉಳ್ಕೊಂಡಿದ್ದೆ. ಅಷ್ಟೇ ಅಲ್ಲ, ಸೋದರಿ ಕವಿತಾರವರ ತಾಯಿ, ಅವರ ಚಿಕ್ಕಮ್ಮ, ಅವರ ದೊಡ್ಡಮ್ಮ, ಅವರ ಎಲ್ಲ ಕಸಿನ್ಸ್ ಇವರೆಲ್ಲ ಕಳೆದ 35-40 ವರ್ಷಗಳಿಂದ ಉತ್ತರ ಕರ್ನಾಟಕದಲ್ಲಿ ರಾಮಕೃಷ್ಣ ವಿವೇಕಾನಂದ ಸಂಚಲನ ವಿಸ್ತರಿಸುವುದಕ್ಕೆ ಬಹಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯವನ್ನು ಗೈದವರು. ಜೊತೆಗೆ ಮಾನ್ಯ ಶ್ರೀ C.C. ಪಾಟೀಲರು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಯಿತು. ಅವರ ಮಗ ಒಂದ್ಸಲ ನನಗೆ ಫೋನ್ ಮಾಡಿ ಯುವಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ತಾವು ಬರಬೇಕು ಅಂತ ಕರೆದಿದ್ದರು. ರಾಜಕಾರಣಿಗಳ ಮಕ್ಕಳು ಯುವಜನತೆಯಲ್ಲಿ ನಾವು ಜಾಗೃತಿ ಮೂಡಿಸಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ದೇಶಕ್ಕೆ ಬಹಳ ಒಳ್ಳೆಯ ದಿನಗಳು ಬರ್ತಾ ಇದೆ ಅಂತ ಅರ್ಥ. ಜೊತೆಗೇನೆ ನಮ್ಮ ರವಿ ಚೆನ್ನಣ್ಣವರು ಇಲ್ಲೇ ಕುಳಿತಿದ್ದಾರೆ. ಅವರು ಬೆಳೆದಿದ್ದೇ ನಮ್ಮ ಗದಗಿನ ರಾಮಕೃಷ್ಣ ಆಶ್ರಮದಲ್ಲಿ. ಪೋಸ್ಟ್ ಮ್ಯಾನ್ ಆಗಬೇಕು, ಕಂಡಕ್ಟರ್ ಆಗಬೇಕು ಅಂತ ಹೊರಟಂಥ ರವಿಗೆ ನಾನು ಹೇಳ್ತಾ ಇದ್ದುದು ಒಂದೇ ಮಾತು, ನೋಡು, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಪ್ರತಿಯೊಬ್ಬ ಮನುಷ್ಯನು ಹಲವು ದೇಶಗಳನ್ನು ಆಳುವ ಸಾಮರ್ಥ್ಯ ಅವನು ಮನುಷ್ಯ ಜನ್ಮ ಪಡ್ಕೊಂಡಾಗಲೇ ಬಂದ್ಬಿಟ್ಟಿದೆ, ಬೇರೆ ಇನ್ನೇನು ಬೇಕಾಗಿಲ್ಲ. ಮನುಷ್ಯ ಜನ್ಮ ಬಂತಲ್ಲ, ಜಗತ್ತನ್ನೇ ಆಳುವ ಸಾಮರ್ಥ್ಯ ಅವನಿಗೆ ತಾನಾಗೇ ಬಂದ್ಬಿಟ್ಟಿದೆ ಅಂತ ಉಪನಿಷತ್ತುಗಳು ಒಂದು 500 ಪುಟಗಳಲ್ಲಿ, ಸ್ವಾಮಿ ವಿವೇಕಾನಂದರು ಒಂದು 2000 ಪುಟಗಳಲ್ಲಿ ಎಲ್ಲ ಸಾಕಷ್ಟು ಹೇಳಿದ್ದಾರೆ. ಅದನ್ನೆಲ್ಲ ನಮ್ಮ ಆವತ್ತಿನ ಪುಟ್ಟ ರವಿ PUC ಹುಡುಗನಿಗೆ ಹೇಳಿ, ಮಿನಿಮಮ್ ಅಂದರೆ ನೀನು IAS ಮಾಡಬೇಕಪ್ಪ ಅಂತ ಹೇಳಿದ್ದಕ್ಕೆ ಡಿಗ್ರಿ ಆದ ತಕ್ಷಣ ರವಿ ಕುಳಿತು ಮೊದಲನೇ ಅಟೆಂಪ್ಟಲ್ಲಿ IPS ಪಾಸ್ ಮಾಡಿದಂತಹ ವ್ಯಕ್ತಿ. ಹಳ್ಳಿ ಹುಡುಗ, ಬಹುಶಃ ಮನೆಯಲ್ಲಿ ಫಸ್ಟ್ ಜನರೇಷನ್ ಶಾಲೆ, LKG ಇಂದ ಡಿಗ್ರಿವರೆಗೆ ಕನ್ನಡ ಮೀಡಿಯಂ, ಅದೆಲ್ಲ ಅವ್ರು ಹೇಳ್ತಾರೆ, ಅವ್ರ ಉಪನ್ಯಾಸದಲ್ಲಿ ಹೇಳ್ತಾರೆ. ಸೊ ರವಿ ಕೂಡ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ನನಗೆ ಈ ಕಾರ್ಯಕ್ರಮ ಮಿಸ್ ಮಾಡಿಕೊಳ್ಬಾರ್ದು ಅಂತ ಅನ್ನಿಸಿ ಇಲ್ಲಿ ಬಂದಿದ್ದೇನೆ. ನಾನು ಅಂದ್ಕೊಂಡ ಹಾಗೆ ಸಭೆ ಇಲ್ಲ, ಸಭೆ ಬಹಳ ಶಿಸ್ತಿನಿಂದ ಕೂಡಿದೆ. ಕೃಷ್ಣಾಜಿ ಹೇಳಿದರು, ಇಲ್ಲ ಸ್ವಾಮೀಜಿ, ನಮ್ಮಲ್ಲಿ ಬಹಳ ಶಿಸ್ತಿನಿಂದ ಕೂಡಿರ್ತಾರೆ, ಬಹಳ ಚೆನ್ನಾಗಿ ಕೂತ್ಕೊಳ್ತಾರೆ, ಬನ್ನಿ. ಏನು ಕೂತ್ಕೊಳ್ತಾರೋ ಕೊನೆಗಂತೂ ಹೋಗೋದಿದೆಯಲ್ಲ ಅಂದ್ಕೊಂಡು ಬಂದಿದ್ದೆ. ಆದರೆ ನಿಮ್ಮೆಲ್ಲರ ಶಿಸ್ತು, ನಿಮ್ಮ ಶ್ರದ್ಧೆ ಇದೆಲ್ಲ ನೋಡಿ, ಇದು ಕೇವಲ ಜನಸಂಖ್ಯೆಯಲ್ಲಿ ಹಳ್ಳಿನೇ ಹೊರತು ನಡವಳಿಕೆಗಳಲ್ಲಿ ಯಾವ ಪಟ್ಟಣಕ್ಕೂ ಕಡಿಮೆ ಇಲ್ಲ ಅನ್ನುವಂತಹ ಭಾವನೆ ಆಗ್ತಾ ಇದೆ. ಪ್ರೀತಿಯ ಬಂಧುಗಳೇ, ನೀವೆಲ್ಲ ಸೇರಿ ಲಕ್ಷ್ಮೀ ದೇವಸ್ಥಾನ ಕಟ್ಟಿದಿರಿ. ಇದರ ಹಿನ್ನೆಲೆಯಲ್ಲಿ ಒಂದು ತತ್ವ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಶಕ್ತಿ ನಮಗೆ ಪ್ರಯೋಜನ ಮಾಡುತ್ತಾ ಅದಕ್ಕೆ ಒಂದು ದೇವರನ್ನಾಗಿ ಮಾಡ್ತೀವಿ. ಅದನ್ನು ಯಾವ ಶಕ್ತಿ, ಯಾವ ಸಂಪತ್ತು, ಯಾವ ಅದ್ಭುತವಾದಂತಹ ಒಂದು ವಿಚಾರ ನಮ್ಮ ಉದ್ಧಾರಕ್ಕೆ ಸಹಾಯ ಮಾಡುತ್ತಾ ಅದನ್ನು ನಾವು ದೇವತೆ ಅಂತ ಪರಿಗಣಿಸ್ತೇವೆ. ಅದನ್ನು ನಮ್ಮದನ್ನು ಮಾಡ್ಕೊಳ್ಳೋಕೆ ಹೋಗ್ತೇವೆ, ಅದರ ಆರಾಧನೆಯಲ್ಲಿ ತೊಡಗ್ತೇವೆ.
ಅದನ್ನು ಉಪಯೋಗಿಸಿಕೊಂಡು ನಾವು ಉದ್ಧಾರ ಆಗ್ತೇವೆ. ಸರಸ್ವತಿ 1000 ರೂಪದಲ್ಲಿ ನಮ್ಮ ಮುಂದೆ ಬರ್ತಾಳೆ. ಸರಸ್ವತಿ ದೇವತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವಳ ಚಿತ್ರಪಟ ನೀವೇನು ನೋಡ್ತೀರಿ, ವೀಣೆ, ಶ್ವೇತವಸ್ತ್ರ, ಅದು ಅಲ್ಲ ಅಂತ ಅಲ್ಲ, 100ಕ್ಕೆ 100 ಅದು ಹೌದು, ಅವಳು ಹಾಗೆ ಇದ್ದಾಳೆ. ಅವಳನ್ನು ಪ್ರಾರ್ಥನೆ ಮಾಡಿದಂತಹ ತಪಸ್ವಿಗಳಿಗೆ ಅವಳು ಆ ರೂಪವನ್ನು ತೋರಿಸಿದಾಳೆ. ಆದರೆ ಜಗತ್ತಿನ ಯಾವ ವಸ್ತುವು ಕೂಡ ತಾನು ನಿಜಕ್ಕೂ ಏನಾಗಿದೆಯೋ ಹಾಗೆ ನಮಗೆ ಕಾಣ್ತಾ ಇಲ್ಲ. ಎಲ್ಲ ಕೇಳಿಸ್ಕೋಬೇಕು, ಅವ್ರು ಮಾತಾಡ್ತಾ ಇದ್ದೀರಿ, ಮಾತಾಡ್ಬಾರ್ದು. ಕೂಡ ನಿಜಕ್ಕೂ ತಾನು ಏನಾಗಿದೆಯೋ ಹಾಗೆ ಕಾಣ್ತಾ ಇಲ್ಲ. 3 ಬೇರೆ ಬೇರೆ ರೂಪಗಳಲ್ಲಿ ಕಾಣುತ್ತೆ. ಒಂದು ರೂಪ ಇವತ್ತು ವಿಜ್ಞಾನಕ್ಕೂ ಅದನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ಅದನ್ನು ಕಂಡುಹಿಡಿಯೋದಕ್ಕಾಗಬೇಕು ಅಂತಂದರೆ ನಮ್ಮ ಪ್ರಜ್ಞೆ ಬಹಳ ಮೇಲಕ್ಕೆ ಹೋಗಬೇಕು. ಭಾರತೀಯ ಋಷಿ ಮುನಿಗಳು, ತಪಸ್ವಿಗಳು ಆ ಮೇಲ್ಮಟ್ಟಕ್ಕೆ ಹೋಗೋದು ಹೇಗೆ ಅಂತ ಕಂಡುಹಿಡಿಯೋದಕ್ಕೆ ನಮ್ಮ ಮುಂದೆ 100 ರೀತಿಯ ತರಬೇತಿಗಳನ್ನು ಇಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಜಗತ್ತಿನ ನಿಜವಾದ ರೂಪ ಏನಿದೆ, ಕಲ್ಲು ನಿಜಕ್ಕೂ ಏನು, ಕಲ್ಲು ಬೇರೆ ಏನಾದರೂ ನೀವು 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ನಲ್ಲಿ ಓದ್ತೀರಿ. ಕಲ್ಲಲ್ಲ, ಅದು ಕೆಲವು ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು, ನ್ಯೂಟ್ರಾನ್ಗಳಿಂದ ಆದ ಒಂದು ಗಟ್ಟಿಯಾದ ಒಂದು ಪದಾರ್ಥ. ಅದರ ಒಂದು ಸೀಳಿದರೆ ಅದರ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಇದೆ ಹೊರತು ಅಲ್ಲಿ ಕಲ್ಲಿಲ್ಲ. ಈ ನನ್ನ ಚಸ್ಮಾ ತಗೊಂಡ್ರೆ ಅದರ ಒಳಗಡೆನೂ ಅದೇ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್, ಆದರೆ ಕಲ್ಲು ಬೇರೆ, ಇದು ಬೇರೆ. ಈ ಪೇಪರ್ ತಗೊಂಡ್ರೆ ಇದ್ರ ಒಳಗಡೆನೂ ಅದೇ, ಆದರೆ ಕಾಣುವುದಕ್ಕೆ ಬೇರೆ. ಒಳಕ್ಕೆ ಹೋದಂತೆ ಎಲ್ಲ ವಸ್ತುಗಳು ಒಂದೇ, ಹೊರಗಡೆ ಕಾಣ್ತಾ ಇರೋದು ಬೇರೆ. ಒಳಕ್ಕೆ ಹೋದಂತೆ ಅಲ್ಲಿರೋದು ಒಂದೇ, ಹೊರಗೆ ನೋಡಿದ್ರೆ 10 ಹಲವು. ಇಷ್ಟು ಎಲ್ಲರಿಗೂ ಅರ್ಥವಾಗುತ್ತೆ. ಆದರೆ ನೆನ್ಪಿಟ್ಕೊಳ್ಬೇಕು, ಎಲ್ಲ ಪದಾರ್ಥಗಳ ಮೇಲೂ ನಮಗೆ ಒಮ್ಮೆಲೆ ಕಂಟ್ರೋಲ್ ಬರಲ್ಲ. ಕಲ್ಲಿನ ಮೇಲೆ, ನದಿಗಳ ಮೇಲೆ, ಪರ್ವತಗಳ ಮೇಲೆ, ಎಲೆಕ್ಟ್ರಿಸಿಟಿ ಮೇಲೆ, ಮಣ್ಣಿನ ಮೇಲೆ, ಎಲ್ಲದರ ಮೇಲೂ ನಮಗೆ ಒಮ್ಮೆಲೆ ಕಂಟ್ರೋಲ್ ಬರಲ್ಲ. ಇವತ್ತು ವಿಜ್ಞಾನ ನಮಗೆ ಬಿಸಿಲಿನ ಮೇಲೆ ಕಂಟ್ರೋಲ್ ಇಲ್ಲ. ಆದರೆ ಹಾಗಾದರೆ ಈ ಜಗತ್ತಿನ ಮೇಲೆ, ಎಲ್ಲ ಪದಾರ್ಥಗಳ ಮೇಲೆ ಕಂಟ್ರೋಲ್ ಬರುವುದಕ್ಕೆ ಏನಾದರೂ ಮಾರ್ಗ ಇದೆಯಾ? ಬುದ್ಧ ಪೂರ್ವ ಕೆಲವು 1000 ವರ್ಷಗಳ ಹಿಂದೆ ಎಲ್ಲದರ ಮೇಲೆ ಕಂಟ್ರೋಲ್ ತಂದುಕೊಳ್ಳುವುದು ಹೇಗೆ ಅಂತ ಈ ದೇಶದಲ್ಲಿ ಕಂಡು ಹಿಡಿದ್ರು. ನಾವು ಎಂಥ ದಡ್ರಿದ್ದೀವಿ, ಎಂಥ ಅಜ್ಞಾನಿಗಳಿದ್ದೀವಿ. ಒಂದು ನಯಾ ಪೈಸೆ ಆ ಕಡೆ ಗಮನ ಇಲ್ಲ, ಒಂದು ನಯಾ ಪೈಸೆ ಗಮನ ಇಲ್ಲ. ಹೇಗೆ ಕಂಟ್ರೋಲ್ ತಗೊಳ್ಳೋದು? ಅದಕ್ಕೆ ಒಂದು ಮಾರ್ಗ ಇದೆ. ಈಗ ಸೈನ್ಸ್ ಎಷ್ಟೋ ಪದಾರ್ಥಗಳ ಮೇಲೆ ನಮಗೆ ಕಂಟ್ರೋಲ್ ಕೊಟ್ಟಿದೆ. ಸೂರ್ಯನ ಬಿಸಿಲಿನ ಮೇಲೆ ನಮಗೊಂಚೂರು ಕಂಟ್ರೋಲ್ ಕೊಟ್ಟಿದೆ. ಹೇಗೆ ಕೊಟ್ಟಿದೆ? AC ಹಾಕ್ಕೊಂಡ್ರೆ ಆಯಿತು. ನೀರು ಮೇಲಕ್ಕೆ ಹೋಗ್ತಿರ್ಲಿಲ್ಲ ಮೊದಲು, ಸೈನ್ಸ್ ಬಂದ ಮೇಲೆ ಈಗ ಮೇಲೆ ಕಳಿಸ್ತೀವಿ ನಾವು. ಮೊದಲು ಮನುಷ್ಯ ಹಕ್ಕಿಯಂತೆ ಹಾರಾಡ್ತಿರ್ಲಿಲ್ಲ, ಸೈನ್ಸ್ ಬಂದ ಮೇಲೆ ಹಾರಾಡ್ತಾನೆ, ಏರೋಪ್ಲೇನ್ ಕೂತ್ಕೊಂಡು ಹಾರಾಡ್ತಾನೆ. ಈಗ ಸೈನ್ಸ್ ಎಷ್ಟೋ ಕಂಟ್ರೋಲ್ ಕೊಟ್ಟಿದೆ, ಇಷ್ಟು ಸಾಲದು. ಇಷ್ಟೆಲ್ಲ ಇದ್ರೂ ಆತ್ಮಹತ್ಯೆಗಳಾಗ್ತಾ ಇದೆ, ಇಷ್ಟೆಲ್ಲ ಇದ್ರೂ ದುಷ್ಟರಿದ್ದಾರೆ, ಇಷ್ಟೆಲ್ಲ ಇದ್ರೂ ಕೊಲೆಪಾತಕಗಳಿದ್ದಾರೆ, ಮೋಸಗಾರರಿದ್ದಾರೆ, ಭ್ರಷ್ಟರಿದ್ದಾರೆ, ಕಳ್ಳರಿದ್ದಾರೆ, ದ್ರೋಹಿಗಳಿದ್ದಾರೆ. ಅವರೆಲ್ಲ ಸಮಾಜದಲ್ಲಿದ್ದರೆ, ಏರೋಪ್ಲೇನ್ ಇದ್ದರೆ, AC ಇದ್ದರೆ, ನೀರು ಮೇಲಕ್ಕೆ ಹೋದರೆ 3 ಕಾಸು ಪ್ರಯೋಜನ ಇಲ್ಲ. ಅವರೆಲ್ಲ ಇರಬಾರದು, ಆಗ ಮಾತ್ರ ಅದರ ಪ್ರಯೋಜನ ಗೊತ್ತಾಗೋದು. ಹೀಗಾಗಿ ಬಾಕಿ ಉಳಿದಿರೋದು ಇನ್ನೂ ಎಷ್ಟೋ ಇದೆ. ಅದರನ್ನೂ ನಮ್ಮ ಕಂಟ್ರೋಲ್ ತಗೊಳ್ಳೋದು ಹೇಗೆ? ಅದಕ್ಕೊಂದು ಮಾರ್ಗ ಇದೆಯಾ? ಇದೆ. ಇವತ್ತು ವಿಶ್ವದ ನಂಬರ್ 1 ವಿಶ್ವವಿದ್ಯಾಲಯ, ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಅದನ್ನು ಕಂಟ್ರೋಲ್ ತಗೊಳ್ಳೋದು ಹೇಗೆ ಅಂತ ಹೇಳಿ ದೊಡ್ಡ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರಾರಂಭ ಮಾಡಿದ್ದಾರೆ. ನೀವೆಲ್ಲ ಫೇಸ್ಬುಕ್ನಲ್ಲಿ ಬೇರೆ ಕಡೆಯಿಂದ ನೋಡಿರ್ಬೋದು. ಸದ್ಗುರು ಜಗ್ಗಿ ವಾಸುದೇವ್ ಕೊಯಮತ್ತೂರಿನಲ್ಲಿದ್ದಾರೆ, ಕೇಳಿದ್ದೀರಾ? ಅವ್ರು ನೋಡಿದ್ದೀರಾ ಅವ್ರ ಸ್ಪೀಚ್ಗಳು? ಸದ್ಗುರು, ಆ ಸದ್ಗುರು ದಲಾಯಿ ಲಾಮಾ ಹೆಸರು ಕೇಳಿದ್ದೀರಾ? ಅದೆಲ್ಲ ಕೇಳಬೇಕು. ಊರಿನಲ್ಲಿ ಒಂದು ದೊಡ್ಡ ಲೈಬ್ರರಿ ಮಾಡಿ ಬುಕ್ಸ್ ಎಲ್ಲ ಇಟ್ಟು ಅದನ್ನೆಲ್ಲ ಓದ್ತಾ ಗೊತ್ತಾಗುತ್ತೆ. ಸುಪ್ರಸಿದ್ಧ ಜ್ಞಾನಿ, ಮಹಾಜ್ಞಾನಿ ದಲಾಯಿ ಲಾಮಾ, ಈ ಜಗ್ಗಿ ವಾಸುದೇವ್, ಅಮೆರಿಕನ್ ಗೌರ್ಮೆಂಟ್, ಇವರೆಲ್ಲ ಸೇರಿ
ಪ್ರಾಯೋಗಿಕವಾಗಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಎಲ್ಲದರ ಮೇಲೂ ಕಂಟ್ರೋಲ್ ತಗೊಳ್ಳೋದು ಹೇಗೆ ಅಂತ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಉಪನ್ಯಾಸ ಮಾಡೋದಕ್ಕೆ ಅದರ ಬೆಂಗಳೂರು ಬ್ರಾಂಚ್, ಆ ಡಿಪಾರ್ಟ್ಮೆಂಟ್ನ ಬೆಂಗಳೂರು ಬ್ರಾಂಚ್ನ ಮುಖ್ಯಸ್ಥರು ಉಪನ್ಯಾಸ ಮಾಡೋದಕ್ಕೆ ನನಗೆ ಕರೆದಿದ್ರು. ಆ ಡಿಪಾರ್ಟ್ಮೆಂಟಿನ ಹೆಸರು ಡಿಪಾರ್ಟ್ಮೆಂಟ್ ಆಫ್ ಕಾನ್ಷಿಯಸ್ನೆಸ್, ಪ್ರಜ್ಞೆಯನ್ನು ಕುರಿತ ವಿಚಾರ. ಇದನ್ನು ಇಂಗ್ಲೆಂಡಿನ ವಿಜ್ಞಾನಿ ಡಾರ್ವಿನ್ ಬೇರೆ ರೀತಿಯಲ್ಲಿ ಹೇಳ್ತಾನೆ, ಅದೆಲ್ಲ ಆಮೇಲಿನ ಮಾತು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬಳು ಲಕ್ಷ್ಮಿ ಇರೋದು, ಒಬ್ಬಳು ಸರಸ್ವತಿ ಇರೋದು, ಒಬ್ಬ ಗಣಪತಿ ಇರೋದು, ಇವ್ರನ್ನೆಲ್ಲ ಯಾಕೆ ಮಾಡಿದ್ದಾರೆ ಅಂತಂದರೆ ನಿಮ್ಮ ಪ್ರಜ್ಞೆಯನ್ನು ಆ ಮಟ್ಟಕ್ಕೆ ಏರಿಸುವುದಕ್ಕೆ ಇವರೆಲ್ಲ ಹೆಲ್ಪ್ ಮಾಡ್ತಾರೆ. ಇವರೆಲ್ಲ ನಿಮಗೆ ಹೆಲ್ಪ್ ಮಾಡ್ತಾರೆ. ಹೇಗೆ ಹೆಲ್ಪ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ? ಅವ್ರನ್ನ ಪೂಜೆ ಮಾಡಿ. ಪೂಜೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಕೆಲವು ಅಜ್ಞಾನಿಗಳು ಬೊಬ್ಬೆ ಹೊಡಿತಾರೆ. 5ನೇ ಕ್ಲಾಸ್ ಓದಿರ್ತಾರೆ ಅವರು, ಆದ್ದರಿಂದ ಬೊಬ್ಬೆ ಹೊಡಿತಾರೆ. ಅವರಿಗೆ ಹಾರ್ವರ್ಡ್ ಅಂದರೆ ಏನಂತ ಗೊತ್ತಿಲ್ಲ, ಹಾರ್ವರ್ಡ್ಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಜಗತ್ತಿನಲ್ಲಿ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಅವರಿಂದ 5ನೇ ಜನ್ಮಕ್ಕೂ ಅಲ್ಲಿಗೇನು ಹೋಗೋ ಸಾಮರ್ಥ್ಯ ಅವ್ರಿಗೇನು ಬರಲ್ಲ. ಆದ್ದರಿಂದ ಅವರು ಬೊಬ್ಬೆ ಹೊಡಿತಾರೆ. ಯಾವ ಪ್ರಕ್ರಿಯೆಗಳಿಂದ, ಯಾವ ವಿಧಾನಗಳಿಂದ ನಮ್ಮ ಪ್ರಜ್ಞೆಯನ್ನು ಆ ಮಟ್ಟಕ್ಕೆ ಏರಿಸಬಹುದು, ಅದನ್ನೆಲ್ಲವನ್ನೂ ನಮ್ಮ ಹಿತಚಿಂತಕರು ದೇವತೆಗಳ ಮಟ್ಟಕ್ಕೆ ಏರಿಸಿದ್ದಾರೆ. ಎಷ್ಟು ಜನ ದೇವತೆಗಳಿದ್ದಾರೆ ಹಾಗಾದರೆ ಅದು ಲೆಕ್ಕವಿಲ್ಲ. ನಿಮಗೆ ಯಾವ ಪವಿತ್ರವಾದ ಮೂರ್ತಿಯ ಮೇಲೆ ನಿಮ್ಮ ಮನಸ್ಸು ಏಕಾಗ್ರವಾಗುತ್ತೋ ಅದರ ಕಡೆಗೆ ನಿಮ್ಮ ಮನಸ್ಸು ಆಕರ್ಷಿತವಾಗುತ್ತೋ. ಯಾವ ಪವಿತ್ರವಾದ ಮೂರ್ತಿಯ ಮೇಲೆ, ಈಗ ನೋಡಿ ಅಲ್ಲಿ ಒಳಗಡೆ ಹೋಗಿ ಬಂದೆ, ದೇವಿ ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ. ಮತ್ತೆ ನನ್ನಂಥವರು ಮತ್ತೊಬ್ಬರಂಥವರು ಅಲ್ಲಿ ಬಂದು ದೇವಿ ಎಷ್ಟು ಚೆನ್ನಾಗಿದೆ ಅಂತಲ್ಲಿ ಕುಳಿತುಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿಯೋ, ಅಥವಾ ಪೂಜಾರಿಗಳು ಸುಮಂಗಲಿಯರು ಬಂದು ಅಲ್ಲಿ ಪೂಜೆ ಮಾಡಿಯೋ ಎಲ್ಲ ಮಾಡ್ತಾ ಇದ್ರೆ, ಅಂಥ ಕಾರ್ಯಕ್ರಮಗಳು ನಡೀತಾ ಇದ್ರೆ, ಆಮೇಲೆ ಅಲ್ಲಿಗೆ ಯಾರು ಹೋದರೂ ಕೂಡ ಈ ಪ್ರಜ್ಞೆಯನ್ನು ಎತ್ತರಿಸುವುದಕ್ಕೆ ಬೇಕಾಗುವ ಪ್ರಚೋದನೆ, ಪ್ರೇರಣೆ, ಸ್ಫೂರ್ತಿ ಅಲ್ಲಿ ಸಿಗುತ್ತೆ. ಕುಂಭಮೇಳ ಅಂತ ಬಹಳ ದೊಡ್ಡದು ನಡೀತು. ಅಲ್ಲಿ ಯಾಕೆ ಎಲ್ಲರೂ ಅಷ್ಟು ಜನ ಹೋದರು ಅಂತಂದ್ರೆ, ಆ ನದಿ ಸಂಗಮ, ಗಂಗಾ ಯಮುನಾ ನದಿ ಸಂಗಮ, ಆ ಸಂಗಮದಲ್ಲಿ ನಡೆದಿರುವಷ್ಟು ತಪಸ್ಸು ಈ ಜಗತ್ತಿನ ಯಾವ ಮೂಲೆಯಲ್ಲೂ ಅದರಲ್ಲಿ 1% ನಡೆದಿಲ್ಲ. ಇನ್ನೊಂದು ನದಿ ಇತ್ತು, ಸರಸ್ವತಿ ನದಿ ಅಂತ, ಅದು ಕಣ್ಮರೆಯಾಗಿದೆ. ಅದರ ಬಗ್ಗೆ ಏನೇನೋ ಹೇಳ್ತಾರೆ, ನಾನು ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಮನಸ್ಸನ್ನು ಯಾಕೆ ಅಲ್ಲಿ ಹೋದರೆ, ಮನಸ್ಸು ಯಾಕೆ ಒಳಗಡೆ ಹೋಗಬೇಕು, ಮನಸ್ಸು ಯಾಕೆ ಒಳಗಡೆ ಹೋಗಬೇಕು ಅಂದರೆ, ಅದನ್ನೇ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೇನೆ. ಮನಸ್ಸು ಒಳಗಡೆಗೆ ಹೋಗದೆ ನಿನ್ನ ಒಳಗಡೆ ಇರೋ ಶಕ್ತಿಗಳು ಬಿಡುಗಡೆಯಾಗುವುದಿಲ್ಲ. ಒಂದು ವೇಳೆ ಒಳಕ್ಕೆ ಹೋದರೆ ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆಯಾಗುತ್ತೆ. ಒಂದು ಉದಾಹರಣೆ ಹೇಳ್ತೇನೆ. ದಿನಕ್ಕೆ 100 ಕೊಲೆ ಮಾಡ್ತಾ ಇದ್ದಂಥ ಕೊಲೆಗಾರ ಒಬ್ಬ ಇದ್ದ. ಅವನ ಹತ್ರ ದೊಡ್ಡ ಗುರುಗಳು ಬಂದರು. ನಿನಗೆ ಬಹಳ ಪಾಪ ಬಂದ್ಬಿಟ್ಟಿದೆ, ಈ ಪಾಪಗಳಿಂದ ಹೇಗೆ ಪಾರಾಗ್ತೀಯೋ ಮಾರಾಯ ಅಂತ ಹೇಳಿದ್ರು. ದಯವಿಟ್ಟು ನೀವೇ ಒಂದು ಮಾರ್ಗ ತೋರಿಸಿ ನಮಗೆ ಅಂತ ಹೇಳಿಬಿಟ್ಟು ಆತ ಕೇಳ್ದ. ಆವಾಗ ಅವ್ರು ಹೇಳ್ತಾರೆ, ನಾನು ನಿನಗೊಂದು ಮಂತ್ರ ಕೊಡ್ತೀನಿ, ಅದನ್ನು ನೀನು ಜಪ ಮಾಡು, ಕಣ್ಣು ಮುಚ್ಚಿಕೊಂಡು ಜಪ ಮಾಡು. ಆ ಮಂತ್ರವನ್ನು ಅವ್ರು ಕೊಟ್ಟರು. ಇವ್ರು ಕಣ್ಣು ಮುಚ್ಚಿಕೊಂಡು ಬಹಳ ಶ್ರದ್ಧೆಯಿಂದ ಜಪ ಮಾಡ್ತಾ 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 ಅದೆಲ್ಲ ಮುಗಿದ ಮೇಲೆ ಎದ್ದ. ಮೊದಲು ಹೇಗಿದ್ದ, ದಿನಕ್ಕೆ 50-100 ಕೊಲೆ ಮಾಡೋರು. ಎದ್ದು ಮೇಲೆ ಏನಾದ ಅಂದರೆ, ಜಗತ್ತಿನಲ್ಲಿ ಇಲ್ಲಿವರೆಗೆ ಅಂಥ ಕವಿ ಬಂದಿದ್ದಾನ ಅಂತ ಡೌಟ್. ಅಂಥ ಮಹಾಕವಿ ಆದ. ಎಲ್ಲಿಂದ ಬಂತು ಈ ಟ್ರೈನಿಂಗು? ಈ ಟ್ರೈನಿಂಗ್ ಯಾರು ಕೊಟ್ಟರು? ಯಾವ ಯೂನಿವರ್ಸಿಟಿ ಹೋದ, ಯಾವ ಕುವೆಂಪು ಪಾಠ ಮಾಡಿದರು, ಯಾವ ರಾಧಾಕೃಷ್ಣನ್ ಪಾಠ ಮಾಡಿದರು, ಯಾವ ಅಬ್ದುಲ್ ಕಲಾಂ ಪಾಠ ಮಾಡಿದರು? ಅವರಿಗೆ ಕೂತ ಜಾಗದಲ್ಲೇ ಕೂತಿದ್ದವನು ಅವನು. ಕೆಲವು ವರ್ಷಗಳ ಕಾಲ ಕೂತ ಜಾಗದಲ್ಲಿ ಕೂತಿದ್ದವನು. ಮಾಡಿದ್ದೇನು, ಮನಸ್ಸನ್ನು ಒಳಕ್ಕೆ ಹರಿಸಿದ. ಅದೆಲ್ಲ ಮುಗಿದ ಮೇಲೆ ಒಂದಷ್ಟು ದಿನ ಮನಸ್ಸು ಒಳಗೆ ಹರಿದ ಮೇಲೆ, ಎದ್ದು ಬಂದ ಮೇಲೆ, ಅವನ ಬಾಯಿನಲ್ಲಿ ಸುಮ್ಮನೆ ಅವನಿಗೆ ಗೊತ್ತಿಲ್ಲದೆ ಅದ್ಭುತವಾದ ಸಂಸ್ಕೃತ ಶ್ಲೋಕಗಳು ಬರೋದಕ್ಕೆ ಪ್ರಾರಂಭವಾಯಿತು. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಮಹರ್ಷಿ ವಾಲ್ಮೀಕಿಯ ಬಗ್ಗೆ. ಕೊಲೆಗಾರ
ಜಗತ್ತಿನ ಮಹಾ ದಾರ್ಶನಿಕ ಕವಿಯಾದ. ಟ್ರೈನಿಂಗ್ ಎಲ್ಲಿ ಬಂತು? ಎಲ್ಲಿಂದ ಬಂತು? ರಾಮಕೃಷ್ಣ ಪರಮಹಂಸರಿಗೆ ಹೆಸರು ಬರೆಯೋದಕ್ಕೆ ಬರ್ತಿರ್ಲಿಲ್ಲ. ವಿವೇಕಾನಂದರನ್ನು ಕುರಿತು ಅಮೆರಿಕದವರು ಹೇಳ್ತಾರೆ, ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳ ಎಲ್ಲ ಪ್ರೊಫೆಸರ್ಗಳನ್ನು ಒಟ್ಟಿಗೆ ಹಾಕಿದರೆ ಈ ಒಬ್ಬ ಮನುಷ್ಯನಿಗೆ ಸಮನಾಗುವುದಿಲ್ಲ ಅಂತ ಅಮೆರಿಕದ ನ್ಯೂಸ್ ಪೇಪರ್ನ ಬರೆದರು ವಿವೇಕಾನಂದರು. ಆ ವಿವೇಕಾನಂದರು ಹೇಳ್ತಾರೆ, ರಾಮಕೃಷ್ಣರು ಒಂದು ಹಿಡಿ ಮಣ್ಣು ಬಿಸಾಕಿದರೆ 1000 ವಿವೇಕಾನಂದರು ಹುಟ್ಟಿ ಬರ್ತಾರೆ. ರಾಮಕೃಷ್ಣರಿಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು? ಚಕ್ರವರ್ತಿಯಾಗಬಹುದಾದ ಸಿದ್ಧಾರ್ಥ ರಾತ್ರೋರಾತ್ರಿ ಓಡಿ ಹೋಗಿ ಕಣ್ಣನ್ನು ಒಳಕ್ಕೆ ಹರಿಯಿಸಿ, ಗಮನವನ್ನು ಒಳಕ್ಕೆ ಹರಿಯಿಸಿ, ಭಿಕ್ಷುಕನಂತೆ ಬದುಕ್ತಾ ಬುದ್ಧನಾಗಬೇಕು ಅಂತ ಯಾಕೆ ಬಯಸ್ತ? ಅಲೆಕ್ಸಾಂಡರ್ ಕಟ್ಟಿದಂತಹ ದೇಶ ಒಂದು ಏಟಿಗೆ ಸತ್ತು ಹೋಯಿತು. ಯಾಕೆ ಸತ್ತು ಹೋಯಿತು? ಜೂಲಿಯಸ್ ಸೀಸರ್ ಕಟ್ಟಿದಂತಹ ದೇಶ ಒಂದೇ ಏಟಿಗೆ ಸತ್ತು ಹೋಯಿತು. ಹಿಸ್ಟ್ರಿ ಪ್ರೊಫೆಸರ್ ಇದನ್ನೆಲ್ಲ ತಿಳ್ಕೊಳ್ಬೇಕು. ಪರ್ಷಿಯನ್ ಸಾಮ್ರಾಜ್ಯ ಅಂತ ಬರುತ್ತೆ, ಡೇರಿಯಸ್ ಅನ್ನೋರೆಲ್ಲ ಬರ್ತಾರಲ್ಲ, ಅವರೆಲ್ಲ ಒಂದೊಂದು ಏಟಿಗೆ ಸತ್ತು ಹೋದ್ರು. ಅಂಥ ಏಟುಗಳು ನಮ್ಮ ದೇಶದ ಮೇಲೆ ಪ್ರತಿ ವರ್ಷ ಕಳೆದ 1200 ವರ್ಷಗಳಿಂದ ಪ್ರತಿ ವರ್ಷ ಸಾವಿರಾರು ಏಟುಗಳು ಬೀಳ್ತಾನೇ ಇದೆ. ಆದರೆ ನಾವಿನ್ನೂ ಸಾಯಲೇ ಇಲ್ಲ. ಅಲೆಕ್ಸಾಂಡರ್ ದೊಡ್ಡವನು ಜಗತ್ತನ್ನೇ ಬಿಟ್ಟುಕೊಟ್ಟು ತನ್ನ ಕಿಸೆಯಲ್ಲಿ ಇಟ್ಕೊಂಡವನು ದೊಡ್ಡವನು, ಜೂಲಿಯಸ್ ಸೀಸರ್ ದೊಡ್ಡವನು, ವಿನ್ಸ್ಟನ್ ಚರ್ಚಿಲ್ ದೊಡ್ಡವನು, 2ನೇ ಮಹಾಯುದ್ಧದಲ್ಲಿ ಗೆದ್ದು ಜಗತ್ತನ್ನು ಬೀಗಿದವನು, ನನ್ನ ಮುಂದೆ ಯಾರು ಮೀಸೆ ತಿರುವುದವನು, ಇಂಗ್ಲೆಂಡ್ 58 ದೇಶಗಳಿಗೆ ರಾಜ ಚಕ್ರವರ್ತಿ ಅಂತ ಮೀಸೆ ತಿರುವುದವನು. ಇವತ್ತು ಇಂಗ್ಲೆಂಡಿನ 4 ಪಟ್ಟು ಬೆಳೆದಿದೆ ಇಂಡಿಯಾ. ಹೊಡೆದವರು ದೊಡ್ಡವರು, ಹೊಡೆದವರು ಬುದ್ಧಿ ಇಲ್ಲ. ಯಾಕೆ? ಅವನಿಗೆ ಕಾಣ್ತಾ ಇರೋದು ದುಡ್ಡು, ಅವನಿಗೆ ಕಾಣ್ತಾ ಇರೋದು ಬಂಗಾರ, ಅವನಿಗೆ ಕಾಣ್ತಾ ಇರೋದು ಬೆಳ್ಳಿ. ಆ ದೇವಾಲಯದಲ್ಲಿ ಬಂಗಾರ ಇದೆ, ಹೊಡಿ. ದೇವಾಲಯಗಳನ್ನು ಹೊಡೆದವನು, ಬಂಗಾರ ತಗೊಂಡು ಹೋದವನು. ಇವತ್ತು ಅವನು ಊರು ನೋಡಿದ್ರೆ 4 ಕತ್ತೆಗಳಿಲ್ಲ ಆ ಊರಿನಲ್ಲಿ. ಕತ್ತೆಗಳು ಮಲಗಿವೆ ಅವನ ಅರಮನೆಯಲ್ಲಿ. ಹೊಡ್ಕೊಂಡು ದೋಚಿಕೊಂಡು ಹೋದವರು ಒಬ್ಬೊಬ್ಬರದೇ ಅವರವ್ರ ಊರು ಯಾವುದು, ಅವ್ರ ದೇಶ ಯಾವುದು ನೋಡ್ರಿ. ತಿನ್ನೋದ ಗತಿಯಿಂದ ಒದ್ದಾಡ್ತಾ ಇದ್ದಾರೆ ಅವರು. ಆಯ್ತು ಹೊಡಿ, ಬಹಳ ದೊಡ್ಡವನ್ನೇನು, ಅದೇನು ದೊಡ್ಡದಲ್ಲ, ಹೊಡೆಯೋದು ದೊಡ್ಡದಲ್ಲ. ತಾಕತ್ತಿದ್ರೆ ಒಳಗಡೆಗೆ ನಿನ್ನ ಮನಸ್ಸನ್ನು ಹರಿಸು. ಕಠೋಪನಿಷತ್ ಹೇಳುತ್ತೆ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಧೀರ ಯಾರು? ಒಳಗಡೆಗೆ ಮನಸ್ಸನ್ನು ಹರಿಸಿದ ಆವೃತ್ತ ಚಕ್ಷು. ಒಂದನ್ನು ಪಡೆದುಕೊಂಡ್ರೆ ಎಲ್ಲವನ್ನೂ ಪಡ್ಕೊಂಡಂತಾಗುತ್ತಲ್ಲ, ಅದು ಬೇಕು ಅಂತ ಭಾವಿಸಿ ಆ ಇರುವ ಒಂದನ್ನು ಪಡೆದುಕೊಳ್ಳೋ ಪ್ರಯತ್ನ ಪಟ್ಟವನು ಅವನು ಧೀರ. ಇವರೆಲ್ಲ 3 ದಿನದ ಪಾಳೆಗಾರರು. ಇವರು ಯಾವಾಗ ಹುಡ್ತಾರೋ ಯಾವಾಗ ಸಾಯ್ತಾರೋ ಜಗತ್ತಿಗೆ ಗೊತ್ತಾಗೋದಿಲ್ಲ. ಅವ್ರನ್ನೇನು ಲೆಕ್ಕಕ್ಕೆ ಇಟ್ಕೊಳ್ತೀರಿ? ಹುಡುಗಾಟಿಗೆ ಇವರವರು, ಕಳಿಸ್ರಿ ಆ ಕಡೆಗೆ ಅವ್ರನ್ನ. ಪ್ರಕೃತಿ ಆ ಅಲೆಕ್ಸಾಂಡರ್ಗಳನ್ನ ಇನ್ಯಾರ್ಯಾರು ಅಂಥವ್ರನ್ನೆಲ್ಲ ಮಣ್ಣು ಮುಗಿಸ್ಬಿಟ್ಟಿದೆ. ಇವತ್ತು ಅವರ ದೇಶಗಳೆಲ್ಲ ಕುಡಿಯುವ ನೀರು ಗತಿಯಲ್ಲೇ ಸಾಯ್ತಾ ಇವೆ. ಇಂಡಿಯಾ ಪವರ್ಫುಲ್ ಆಗಿಬಿಡಿ, ಎಲ್ಲರ ಕೈಯಲ್ಲೂ ಹೊಡೆಸ್ಕೊಂಡು ಇಂಡಿಯಾ ಇವತ್ತಿಷ್ಟು ಪವರ್ಫುಲ್ ಆಗಿದೆ. ಹೊಡೆದವರೆಲ್ಲ ತಿನ್ನೋದ ಗತಿಯಲ್ಲದೆ ಸಾಯ್ತಾ ಇದ್ದಾರೆ. ಜಗತ್ತಿಗೆ ಪಾಠ ಏನು? ಚಕ್ರವರ್ತಿಯಾಗಬಹುದಾದ ಸಿದ್ಧಾರ್ಥ ಓಡಿ ಹೋಗಿ ಭಿಕ್ಷುಕನಂತೆ ಬದುಕಿದ ಬುದ್ಧನಾದನಲ್ಲ. ಜಗತ್ತಿಗೆ ಪಾಠ ಏನು? ಪಾಠಗಳು ಕಲಿಯಲಿಲ್ಲ ಅಂದ್ರೆ ಮೆದುಳಿಲ್ಲ ಅಂತ ಅರ್ಥ. ದೇವಸ್ಥಾನ ಯಾಕೆ ಮಾಡಿದರು? ಏನಿದೆ ಇದರಿಂದ ಉಪಯೋಗ? ಕೇಳಿ ಪ್ರಶ್ನೆ ಕೇಳಿ. ಪ್ರಶ್ನೆಗಳನ್ನು ಎನ್ಕರೇಜ್ ಮಾಡುವ ಏಕಮೇವ ಧರ್ಮ ಭಾರತೀಯ ಧರ್ಮ. ಬೇರೆ ಧರ್ಮಗಳ ಪ್ರಶ್ನೆ ಮಾಡಿದ್ರೆ ಮೇಲೆ ಕಳಿಸ್ತಾರೆ. ಪ್ರಶ್ನೆ ಮಾಡೋ ಹಂಗಿಲ್ಲ. ಪ್ರಶ್ನೆ ಮಾಡಿ ನಮ್ಮನ್ನ ಉಪನಿಷತ್ ಹೇಳುತ್ತೆ, ಗೀತೆ ಹೇಳುತ್ತೆ, ರಾಮಕೃಷ್ಣರು ಹೇಳ್ತಾರೆ. ಪರೀಕ್ಷೆ ಮಾಡಿ ನನ್ನ ಉಪದೇಶಗಳನ್ನು ರಾಮಕೃಷ್ಣರು ಹೇಳ್ತಿದ್ರು. ನನ್ನ ಉಪದೇಶಗಳನ್ನು ಪರೀಕ್ಷೆ ಮಾಡಿ, ಹಗಲೊತ್ತು ಪರೀಕ್ಷೆ ಮಾಡಿ ನನ್ನನ್ನು, ರಾತ್ರಿ ಹೊತ್ತು ಪರೀಕ್ಷೆ ಮಾಡಿ ನನ್ನನ್ನು. ಪರೀಕ್ಷಲೋಕಾನ್ ಕರ್ಮಚಿತಾನ್ ನಿರ್ವೇದ ಮಾಯಾನ್ ನಾಸ್ತಿ ಕೃತಕೃತೇನ ಉಪನಿಷತ್ ಹೇಳುತ್ತೆ. ತದ್ವಿಧಿ ಪ್ರಣಿಪಾತೇನ ಪ್ರಶ್ನೆಯ ಸೇವೆಯ ಕೃಷ್ಣ ಹೇಳ್ತಾನೆ. ಪ್ರಶ್ನೆ ಮಾಡು. ಪ್ರೀತಿಯ ಬಂಧುಗಳೇ, ಒಂದು ದೇವಾಲಯ, ಮನೆಯಲ್ಲಿರುವ ಒಂದು ದೇವರ ಕೋಣೆ, ಅಲ್ಲಿರುವ ಸುಂದರವಾದ ದೇವತಾ ಮೂರ್ತಿ, ಮನಸ್ಸನ್ನು ಒಳಕ್ಕೆ ತೆಗೆದುಕೊಂಡು ಹೋಗುವ ಕೆಲವು ಗೀತೆಗಳು, ಹಾಡುಗಳು, ಒಂದು ಓಂಕಾರ ಪ್ರಣವನಾದ. ದೇವಸ್ಥಾನಕ್ಕೆ ಹೋದ ತಕ್ಷಣ ಗಂಟೆ ಹೊಡಿತೀರಿ. ಯಾಕೆ? ಕಾರಣ ಇಷ್ಟೇ,
ಆ ಓಂಕಾರ ಬರುತ್ತಲ್ಲ, ಅದರೊಂದಿಗೆ ನನ್ನ ಮನಸ್ಸನ್ನು ಸೇರಿಸಿ ಮನಸ್ಸನ್ನು ಒಳಕ್ಕೆ ಹರಿಸಬೇಕು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೋಬೇಕು. 100 ಜನ ಅಲ್ಲಿ ಬಂದು ಪೂಜೆ ಮಾಡಿದರು, ಪ್ರಾರ್ಥನೆ ಮಾಡಿದರು, ಧ್ಯಾನ ಮಾಡಿದರು. ಆ ತರಂಗಗಳೆಲ್ಲ ನನಗೆ ತಟ್ಟಬೇಕು. ಹಾಗೆ ತರಂಗಗಳನ್ನು ತಟ್ಟಿಸ್ಕೊಳ್ತಾ ಕಬ್ಬಿಣ ಅಯಸ್ಕಾಂತದ ಸಹವಾಸ ಮಾಡಿ 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 ತಾನೇ ಒಂದು ದಿನ ಅಯಸ್ಕಾಂತವಾಗುವಂತೆ ಈ ಸಾಮಾನ್ಯ ಮನುಷ್ಯ ಉನ್ನತ ಪ್ರಜ್ಞೆ, ಆ ಉನ್ನತ ಪ್ರಜ್ಞೆಯೇ ಲಕ್ಷ್ಮಿ, ಜಗತ್ತನ್ನೇ ಆಳ್ತಾ ಇರತಕ್ಕಂಥ ಆ ಮಹಾನ್ ಶಕ್ತಿ, ಅದರ ಒಂದು ರೂಪ ಲಕ್ಷ್ಮಿ, ಅದರ ಒಂದು ರೂಪ ಸರಸ್ವತಿ, ಅದರ ಒಂದು ರೂಪ ಗಣೇಶ. ಎಷ್ಟು ರೂಪಗಳು! ಈಗಿರೋ ರೂಪಗಳು ನನಗೆ ಯಾವುದೂ ತೃಪ್ತಿ ಇಲ್ಲ. ನಾನೇ ಒಂದು ರೂಪ ತಗೊಳ್ತೀನಿ ಅಂತ ತಗೋ. ಮನೆಗಳಲ್ಲಿ ಎಷ್ಟು ವೆರೈಟಿ ಇದೆ. ಮನೆಗಳಲ್ಲಿ ಎಷ್ಟು ವೆರೈಟಿ ಇದೆ, ಎಷ್ಟು ನಿನಗೆ ಬೇಕಾದಷ್ಟು ವೆರೈಟಿ. ಊಟದಲ್ಲಿ ಎಷ್ಟು ವೆರೈಟಿ, ನಿನಗೆ ಬೇಕಾದಷ್ಟು ವೆರೈಟಿ. ಓದುವ ಸಬ್ಜೆಕ್ಟ್ನಲ್ಲಿ ಎಷ್ಟು ವೆರೈಟಿ, ನಿನಗೆ ಬೇಕಾದಷ್ಟು ವೆರೈಟಿ. ಇದೆಲ್ಲದರಲ್ಲೂ ವೆರೈಟಿಯನ್ನು ಇಷ್ಟಪಡುವ ಮನುಷ್ಯ ಯಾವ ಮಹಾನ್ ಶಕ್ತಿ ಅದನ್ನು ಆರಾಧಿಸಿ ತನ್ನ ಪ್ರಜ್ಞೆಯನ್ನು ಮೇಲೆಕ್ಕೆ ತಗೊಂಡು ಹೋಗಬೇಕು ಅನ್ನುವ ಇವೆಲ್ಲವನ್ನು ಮೀರಿಸಿದ ಮಹಾ ಕಾರ್ಯ ಯಾವುದಿದೆಯೋ ಆ ವಿಷಯದಲ್ಲಿ ವೆರೈಟಿ ಬೇಡ, ಒಂದೇ ಬೇಕು ಅಂತ ಹೇಳಿದ್ರೆ ಅವನ ಬುದ್ಧಿ ಬೆಳೆದಿಲ್ಲ ಅಂತ ಅರ್ಥ. ಯಾವ ಡಿಗ್ರಿ ತಗೊಂಡ್ರು ಅದು ವಿದ್ಯೆಯೇ, ಅದು ಎಜುಕೇಷನ್ನೇ. ಹಾಗೆಯೇ ಯಾವುದೇ ಸಂಕೇತ, ಮೂರ್ತಿ, ಮತ್ತೊಂದು ಪೂಜೆ, ಪುನಸ್ಕಾರ, ಜಪ, ಧ್ಯಾನ, ಯಾವುದೇ ಮನಸ್ಸನ್ನು ಒಳಕ್ಕೆ ಹರಿಸುವ ಯಾವುದೇ ಪ್ರಕ್ರಿಯೆ ಅದನ್ನು ನಮ್ಮನ್ನು ಉದ್ಧರಿಸುವ ಏಕಮೇವ ಮಾರ್ಗ. ಅಲೆಕ್ಸಾಂಡರ್ಗಳು, ಸೀಸರ್ಗಳ ಹಣೆ ಬರಹ ನೋಡಿದ ಮೇಲೆ ನಿಜಕ್ಕೂ ಕೂಡ ಚುರುಕು ಬುದ್ಧಿಯಾದವನು ಯೋಚನೆ ಮಾಡ್ತಾನೆ, ಶಾಶ್ವತವಾಗಿ ಸಿಂಹಾಸನ ಒಂದು ಬೇಕಿದೆ ನನಗೆ. ಅದು ಎಲ್ಲಿ ಸಿಗುತ್ತೆ? ಎಲ್ಲಿದೆ ಅದು? ಅದು ಇರೋದು ಕೇವಲ ಸತ್ಯವನ್ನು ಯಾರು ಕಂಡರು, ಸತ್ಯವನ್ನು ಯಾರು ಆನಂದಿಸಿದರು, ಸತ್ಯವನ್ನು ಯಾರು ಹುಡುಕಿದರು, ಅವರೆಲ್ಲರೂ ವಿಜ್ಞಾನಗಳನ್ನು ಕೊಟ್ಟರು, ತಂತ್ರಜ್ಞಾನಗಳನ್ನು ಕೊಟ್ಟರು, ತಾವೂ ಉದ್ಧಾರವಾದರು, ಚರಮ ಸತ್ಯವನ್ನು ಕಂಡುಕೊಂಡರು, ಜಗತ್ತಿನ ಮುಂದೆ ದೇವತೆಗಳಂತೆ ಕಂಗೊಳಿಸಿದರು. ಅಂಥವರನ್ನೇ ಸಂತರು ಅಂತೀವಿ, ಅವತಾರ ಪುರುಷರು ಅಂತ ಕರಿತೀವಿ, ಮಹಾತ್ಮರು ಅಂತ ಕರಿತೀವಿ, ಶರಣರು ಅಂತ ಕರಿತೀವಿ, ಇನ್ನೂ ಏನೇನೋ ಹೆಸರುಗಳಿಂದ ಕರಿತೀವಿ. ಇಷ್ಟೆಲ್ಲ ಅರ್ಥ ಇದೆ ಒಂದು ದೇವಾಲಯದ ನಿರ್ಮಾಣದ ಹಿಂದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಹೋದರೆ ಮನಸ್ಸು ಒಮ್ಮೆಲೆ ಮೌನವಾಗುವಂತೆ, ಅಲ್ಲಿ ಹೋದರೆ ಮನಸ್ಸು ಒಳಮುಖವಾಗುವಂತೆ, ಅಲ್ಲಿ ಹೋದರೆ ಒಮ್ಮೆಲೆ ಮನಸ್ಸು ಧ್ಯಾನ ಲೀನ ಆಗುವಂತೆ ಅಲ್ಲಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅಲ್ಲಿ ಯಾವುದೇ ಕೆಟ್ಟ ಯೋಚನೆ, ಕೆಟ್ಟ ರೀತಿಯಲ್ಲಿ ಕೊಳೆ ಇತ್ಯಾದಿಗಳು ಯಾವುದೂ ಕೂಡ ಇರಬಾರದು. ಹಾಗೆಯೇ ಒಂದು ಶಾಲೆ, ಹಾಗೆಯೇ ಒಂದು ಲೈಬ್ರರಿ, ಹಾಗೆ ಮನೆ, ಹಾಗೆ ಊರು. ಶುಚಿತ್ವ ನಮ್ಮನ್ನು ಒಳಕ್ಕೆ ಕಳಿಸುವುದರಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆಹಾರ ಶುಚಿಯಾಗಿದ್ದರೆ, ಶರೀರ ಶುಚಿಯಾಗಿದ್ದರೆ, ಬಟ್ಟೆ ಶುಚಿಯಾಗಿದ್ದರೆ ಮನಸ್ಸು ತಾನಾಗಿ ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ. ಶರೀರವನ್ನು ಚೆನ್ನಾಗಿ ತೊಳೆದ ಬಟ್ಟೆ ಹಾಕ್ಕೊಂಡು, ಮನೆ ಕ್ಲೀನಾಗಿ ಇಟ್ಕೊಂಡು ಹುಡುಗರು ಓದೋದಕ್ಕೆ ಕೂತ್ಕೊಳ್ಳಿ. ಆವತ್ತು ಚೆನ್ನಾಗಿ ಅರ್ಥವಾಗುತ್ತೋ? ಗಲೀಜಾಗಿರೋ ಜಾಗದಲ್ಲಿ ಗಲೀಜು ಬಟ್ಟೆ ಹಾಕ್ಕೊಂಡು 2 ದಿನ ಸ್ನಾನನೇ ಮಾಡಿಲ್ಲ ಅಂದ್ಕೊಂಡು ಓದೋದಕ್ಕೆ ಕೂತ್ಕೊಳ್ಳಿ ಮಕ್ಕಳು. ಆವತ್ತು ಚೆನ್ನಾಗಿ ಅರ್ಥವಾಗುತ್ತೋ? ಪರೀಕ್ಷೆ ಮಾಡಲಿ ಅವರು. ಇದೆಲ್ಲ ಪರೀಕ್ಷೆ ಮಾಡಿ ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳು. ಕೃಷ್ಣಾಜಿ ದೇಶಪಾಂಡೆ ಅವರ ನಾಯಕತ್ವದಲ್ಲಿ ಊರಿನವರೆಲ್ಲ ಸೇರಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ದೇವಸ್ಥಾನ ಬಹಳ ಚೆನ್ನಾಗಾಗಿದೆ. ಒಳಗೆ ಹೋದ್ರೇ ಭಕ್ತಿ ಹುಟ್ಟುತ್ತೆ. ಈ ರೀತಿ ನಿಜಕ್ಕೂ ಕೂಡ ನಿಮ್ಮ ಊರು, ಆವಾಗಲೇ ಹೇಳ್ತಾ ಇದ್ರು, ಕೇವಲ ಕ್ಯಾರೆಟ್ ಬೆಳೆದು ಈ ಊರಲ್ಲಿ ಕಾರು ತಗೊಂಡಿದ್ದಾರೆ. ರವಿ ಹೇಳ್ತಿದ್ರು, ರವಿ ಫ್ರೆಂಡ್ಸು ಬಹಳ ಜನ ಇದ್ದಾರೆ ಅಂತೀವಿ. ಅವ್ರಿಗೆ ಮಾಲಾರ್ಪಣೆ ಮಾಡಿದವರು ಕೂಡ ಕ್ಯಾರೆಟ್ ಗರ್ಜರಿ ಬೆಳೆದು ಅಲ್ಲಿ ಗರ್ಜರಿಯ ಗರ್ಜನೆ ಬಹಳ ಜೋರಿದೆ ಈ ಊರಲ್ಲಿ. ಎಲ್ಲ ಬಹಳ ಮೇಲಕ್ಕೆ ಬಂದಿದೆ ಅಂತ ಹೇಳಿದೆ. ಹಾಗೆ ರೈತ, ಯಾವುದೇ ವ್ಯಕ್ತಿ, ರೈತ, ಶಿಕ್ಷಕ, ಪ್ರತಿಯೊಬ್ಬರು ಜೀವನದಲ್ಲಿ ಸಾಧಕರಾದರೆ ಅದ್ಭುತವಾದಂತಹ ರೀತಿಯಲ್ಲಿ ಒಂದೊಂದು ಊರು ಸ್ವರ್ಗವಾಗುತ್ತದೆ. ಆ ರೀತಿಯ ಪರಿವರ್ತನೆ ನಿಮ್ಮ ಊರಿನಲ್ಲಿ ಮೂಡಿ ಬರಲಿ. ಜಗನ್ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲೂ ನಿರಂತರ ಇರಲಿ ಅಂತ ಅವಳಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯ ಹೇಳ್ತೇನೆ. ನಮಸ್ಕಾರ.